ಅರಮನೆಯಲ್ಲಿ ನಿಂತ್ಕೊಂಡು 4 ಜನ ಮಹಾರಾಜ ಕಾಲೇಜ್ ಹುಡುಗರನ್ನ ಕಟ್ಕೊಂಡು ನನ್ನ ಫ್ರೆಂಡ್ಸ್ನ ಇಟ್ಕೊಂಡು 8-10 ಜನ ಹೋಗಿ ವಿಜಯ್ ಪ್ರಕಾಶ್ ಅವ್ರದ್ದು ದಸರಾ ಟೈಮಲ್ಲಿ ಕಾರ್ಯಕ್ರಮ ನಡೀತು. ತಗೊಳ್ಳಿ ಪಾಂಪ್ಲೆಟ್ಸು ಒಬ್ಬರು ಇಸ್ಕೊಳಕ್ಕೆ ತಯಾರಿರಲಿಲ್ಲ ಸರ್. ಅವತ್ತೊಂದು ದಿನ ಇಡೀ ದಿನ ಹತ್ತಿದ್ದೀವಿ ಸರ್. ಏನಿದು, ಎಲ್ಲೋಯ್ತು ಮನುಷ್ಯನಲ್ಲಿ ಮಾನವೀಯತೆ ಅನ್ನೋದು? ಯಾಕೆ ನಮಗೆ ದೇವರಿಂದ ಪರಿಸ್ಥಿತಿ? ನಮ್ಮ ಮಗುದು ಹಿಂಗೆ ಎಸೆದೋದ್ರೆ ಸರ್, ಮಗುದು ಪಾಂಪ್ಲೆಟ್ಸು, ಬದುಕಿರೋ ಮಗುದು ತುಳ್ಕೊಂಡೋದ್ರೆ ತಾಯಿಗೆ ಸಹಿಸೋಕ್ಕಾಗ್ತಿಲ್ಲ ಸರ್. ಹೋಗಿ ಆಯ್ಕೋತಿದ್ದೀನಿ ನಾನು. ದಯವಿಟ್ಟು ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪಾಂಪ್ಲೆಟ್ನ ಎಸಿಬೇಡಿ, ನನ್ನ ಮಗು ಅದು ಅಂಥ ಪರಿಸ್ಥಿತಿ ಸರ್. ಅವತ್ತು ಒಂದು ನಮಗೆ ದೇವ್ರ ಪ್ರೇರಣೆ ಸರ್. ವಿಜಯ್ ಪ್ರಕಾಶ್ ಅವ್ರದ್ದು ಕಾರ್ಯಕ್ರಮ ನಡೀತಿತ್ತು. ಅರಮನೆ ಮಂಡಳಿನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸ್ಟೇಜ್ ಮೇಲೆ ಬಿಟ್ಕೊಟ್ರು. ಪಕ್ಕದಲ್ಲೇ ವಿಜಯ್ ಪ್ರಕಾಶ್ ಅವರಿದ್ದರು. ಅವ್ರ ಕಣ್ಣಲ್ಲೂ ನೀರು ಹಾಕಿದ್ರು. ರಿಕ್ವೆಸ್ಟ್ ಮಾಡಿದ್ವಿ ನಾವು ಮೈಸೂರು ಜನತೆ ನಮ್ಮನ್ನು ಕೈ ಹಿಡೀರಿ ಅಂತ. ಏನೋ ತಕ್ಕ ಮಟ್ಟಿಗೆ ಸ್ವಲ್ಪ ಫಂಡ್ರೈಸ್ ಆಯಿತು. ಆದರೆ ಜಾಸ್ತಿ ನಮಗೆ ಏನಾಗಿತ್ತು ಅಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಸ್ಪ್ರೆಡ್ ಮಾಡಬೇಕು ಅಂದ್ರೆ ಅದು ಎಲ್ಲರಿಗೂ ಬರಲ್ಲ ಸರ್. ನಮ್ಮ ಸರ್ಕಲಲ್ಲಿ ಸುತ್ತಿತು, ವಾಟ್ಸಪ್ ಗ್ರೂಪ್ಗಳಲ್ಲೂ ಇತ್ತು, ಏನೋ ಒಂದಿಷ್ಟು ಆಯಿತು. ಸ್ವಲ್ಪ ಮಟ್ಟಿಗೆ ಫಂಡ್ ರೈಸ್ ಆಯಿತು ಅಷ್ಟೇ.